ಮುಖಂಡರೇ, ಮಾಜಿ ಮಂತ್ರಿಗಳೇ, ಮಾಜಿ ಶಾಸಕರೇ, ಜಿಲ್ಲಾ ಅಧ್ಯಕ್ಷಗಳೇ, ತಾಲೂಕಿನ ಅಧ್ಯಕ್ಷಗಳೇ, ನಮ್ಮ ಜಿಲ್ಲೆಯ ಪಕ್ಷದ ಮುಖಂಡರುಗಳೇ, ಇಲ್ಲಿ ನಡೆದಿರ್ತಕ್ಕಂಥ ಎಲ್ಲ ನನ್ನ ಆತ್ಮೀಯ ಪಕ್ಷದ ಕಾರ್ಯಕರ್ತ ಬಂಧುಗಳೇ, ಪತ್ರಿಕಾ ಮಿತ್ರರೇ, ಇದೊಂದು ಐತಿಹಾಸಿಕ ಸಭೆ. ಸಿಲ್ವರ್ ಜೂಬ್ಲಿ 25 ವರ್ಷದ ಸಭೆಯನ್ನ ನಾವು ಆಚರಣೆಯನ್ನ ಮಾಡ್ಕೋತಾ ಇರ್ತಕ್ಕಂಥದ್ದು. ನೀವು ತೋರಿಸಿದಂತ ಪ್ರೀತಿ, ನೀವು ತೋರಿಸಿದಂತ ಒಂದು ಪಕ್ಷದ ಶಕ್ತಿ ಇವತ್ತು ಕಾಂಗ್ರೆಸ್ ಪಕ್ಷಕ್ಕೆ ಉತ್ತರವನ್ನ ನೀವು ಕೊಟ್ಟಿದ್ದೀರಿ ಅಂತಕ್ಕಂಥದ್ದನ್ನ ನಾವೆಲ್ಲರೂ ಇವತ್ತು ನಿಲ್ಕೋಬೇಕು. ಯಾರ್ಯಾರು ನಮ್ಮ ಪಕ್ಷದ ವಿರುದ್ಧವಾಗಿ ಮಾತಾಡ್ತಾ ಇದ್ರು, ಈ ಹಾಸನದಲ್ಲೇ ಬಂದು ಸಭೆಯನ್ನ ಮಾಡಿ ಮಾತಾಡಿದ್ರು, ಅವ್ರಿಗೆ ತಕ್ಕ ಉತ್ತರವನ್ನ ಕೊಟ್ಟಿದ್ದೀರಿ. ಅದಕ್ಕೆ ನಿಮ್ಮೆಲ್ಲರಿಗೂ ಕೂಡ ನಾನು ವೈಯಕ್ತಿಕವಾಗಿ ನಮಸ್ಕಾರಗಳ ಈ ಸಂದರ್ಭದಲ್ಲಿ ಹೇಳಕ್ಕೆ ಇಷ್ಟಪಡ್ತೇನೆ. ಇವತ್ತು ಈ ಮಣ್ಣಿನ ಮಗ, ಮಾಜಿ ಪ್ರಧಾನಮಂತ್ರಿಗಳು, ಮಣ್ಣಿನ ಮಗನ ಮಗ ಕುಮಾರಸ್ವಾಮಿ ಅವರು ಮಾಜಿ ಮುಖ್ಯಮಂತ್ರಿಗಳು ಹಾಗೂ ಇವತ್ತಿನ ಕೇಂದ್ರದ ಸಚಿವರು ಆಗಿರ್ತಕ್ಕಂಥವರು ಎಲ್ರಿಗೂ ಕೂಡ ಇವತ್ತು ಒಂದು ತರ ಈ ಕ್ಷೇತ್ರದ ಜಿಲ್ಲೆ ಬಗ್ಗೆ ಭಾರಿ ಯೋಚನೆಯನ್ನ ಮಾಡ್ತಾ ಇದ್ರು. ಬಹುಶಃ ಇವತ್ತು ಈ ಸಮಾರಂಭ, ಈ ಶಕ್ತಿ ಇಡೀ ಕರ್ನಾಟಕದ ನಮ್ಮ JDS ಪಕ್ಷಕ್ಕೆ ಶಕ್ತಿಯನ್ನು ತಂದುಕೊಟ್ಟಿದೆ ಅಂತಕ್ಕಂಥದ್ದನ್ನ ನನ್ನ ಭಾವನೆ. ಇವತ್ತು ಕುಮಾರಸ್ವಾಮಿ ಅವರು, ರೇವಣ್ಣವರು ಜನಪರವಾದಂತಹ ಕಾರ್ಯಕ್ರಮವನ್ನು ಮಾಡಿರೋದು ನೋಡಿದ್ರೆ, ಯಾರೇ ನಮ್ಮ ಜಿಲ್ಲೆಗೆ ಕೆಲಸಗಳನ್ನ ಮಾಡೋದಕ್ಕೆ ಪೊಲೀಸ್ನವರೇ ಸ್ವಲ್ಪ ತಾಳ್ಮೆಯಿಂದ ಇರಿ. ಜನರು ಕೂಡ ಕೈ ಮುಗಿದು ಕೇಳ್ಕೊತಾ ಇದ್ದೀವಿ, ತಾಳ್ಮೆಯಿಂದ ಇರಬೇಕು. ಇದು ನಿಮ್ ಕಾರ್ಯಕ್ರಮ. ನೀವು ಸಮಾಧಾನದಿಂದ ಇದ್ರೆ ಈ ಕಾರ್ಯಕ್ರಮ ಯಶಸ್ವಿ ಆಗ್ತದೆ. ದಯಮಾಡಿ ಕೂತ್ಕೊಳ್ಳಿ, ಹಿಂದೆ ಹೋಗ್ಬೇಕು. ಅಲ್ಲಿರ್ತಕ್ಕಂಥ ಎಡಭಾಗದಲ್ಲಿ ಇರ್ತಕ್ಕಂಥವ್ರು ಸಮಾಧಾನವಾಗಿ ಇರಬೇಕು ಅಂತಕ್ಕಂಥದ್ದು ನಮ್ಮ ಭಾವನೆ. ಇವತ್ತು ನಮ್ಮ ಜಿಲ್ಲೆ ಇಷ್ಟು ಅಭಿವೃದ್ಧಿ ಆಗ್ಬೇಕಾದ್ರೆ ಈ ನಾ ಕಂಡಂತ ಈ ದೇಶದ ಪ್ರಧಾನಮಂತ್ರಿ ಹೊರಗಡೆ ಇರಲಿ ದೇವೇಗೌಡರವರ ಒಂದು ಇಚ್ಛಾಶಕ್ತಿಯಿಂದ ಇವತ್ತು ಹಾಸನ ಇಷ್ಟು ಬೆಳೆದಿರೋದಕ್ಕೆ ಕಾರಣ ಆಯ್ತು ಅಂತಕ್ಕಂಥದ್ದು ಯಾರು ಮರೆಯಾಗಿಲ್ಲ. ಸ್ವಲ್ಪ ಮುಂದೆ ಹೋಗಿ ಹಿಂದಕ್ಕೆ ಹೋಗಿ ಕುತ್ಕೊಳ್ರಿ ಎಲ್ಲ ದಯವಿಟ್ಟು. ಎಲ್ರಿಗೂ ಅವಕಾಶ ಇದೆ, ಗಲಾಟೆ ಮಾಡಬೇಡಿ. ಎಲ್ಲರೂ ಹಿಂದೆ ಬರಬೇಕು, ಮುಂದೆ ಹಿಂದೆ ಹೋಗಿ. ಈ ಸಮಾರಂಭ ನಿಮ್ ಸಮಾರಂಭ. ನೀವು ಈ ಸಮಾರಂಭವನ್ನ ಸಾವಧಾನದಿಂದ ನೋಡಿ ಇವತ್ತು ನಮ್ಗೆ ಮಾದರಿ ಆಗ್ಬೇಕು ಅಂತಕ್ಕಂಥದ್ದು. ಬಹುಶಃ ಕುಮಾರಸ್ವಾಮಿ ಅವರು ಈ ರಾಜಕಾರಣ ಸಮಾಧಾನ ಇರಬೇಕು, ಮುಖ್ಯಮಂತ್ರಿಯವರು ನಮ್ಮ ರಾಜ್ಯದ ಅತಿ ಹೆಚ್ಚು ರೈತರ ಸಾಲವನ್ನ ಮನ್ನಾ ಮಾಡಿದಂತ ಮುಖ್ಯಮಂತ್ರಿ, ಯಾರ್ಯಾರು ರೈತರ ಪರವಾಗಿ ಮುಖ್ಯಮಂತ್ರಿ ಇದ್ರೆ ಅದು ಕುಮಾರಸ್ವಾಮಿ ಅವರು ಅನ್ನೋದನ್ನ ಯಾರು ಮರಿಬಾರದು. ಇವತ್ತು ಸ್ವಲ್ಪ ಹಿಂದೆ ಹಂಗೆ ಓಕೆ ಆಯ್ತು. ನೆಕ್ಸ್ಟ್ ದೊಡ್ಡವರೇ ಮಾತಾಡ್ತಾರೆ, ದಯವಾಗಿ ಸಮಾಧಾನಗಿರಿ. ಆಯ್ತಾಯ್ತು, ಇವತ್ತು ಈ ಸಮಾರಂಭ ಯಶಸ್ವಿ ಮಾಡಿದಿರಿ, ಪಕ್ಷಕ್ಕೆ ಶಕ್ತಿಯನ್ನು ತಂದುಕೊಟ್ಟಿದ್ದೀರಿ. ರೇವಣ್ಣವರ ಒಂದು ನಾಯಕತ್ವಕ್ಕೆ ಜಿಲ್ಲೆನಲ್ಲಿ ಮತ್ತೆ ಹೊಸ ಉರುಪನ್ನು ತಂದುಕೊಟ್ಟಿದ್ದೀರಿ. ಅದಕ್ಕೆ ನಿಮ್ಗೆಲ್ರಿಗೂ ಒಳ್ಳೇದಾಗ್ಲಿ. ನಿಮ್ಮ ಗುರಿ 2028ರ ಮುಂದಿನ ದಿನದಲ್ಲಿ ನಮ್ಮ ಪಕ್ಷ ಪೊಲೀಸ್ ಅವರಿಗೆ ಸಹಕರಿಸಬೇಕು. ಕುಮಾರಸ್ವಾಮಿ ನಿಮ್ಮ ಅಭಿಮಾನಕ್ಕೆ ಸ್ವಲ್ಪ ಸುಮ್ಮನಿರು, ಏನಾಗಲ್ಲ. ದಯವಿಟ್ಟು ಎಡಭಾಗದಲ್ಲಿ ಇರ್ತಕ್ಕಂಥ ಎಲ್ಲ ನಮ್ಮ ಕಾರ್ಯಕರ್ತ ಬಂಧುಗಳು ತಳ್ಳಾಟ ಬೇಡ. ನೀವು ಹಲವಾರು ಸಭೆಗಳಲ್ಲಿ ಇವತ್ತು ಕೆಲವು ದುರ್ಘಟನೆಗಳು ನಡೆದಿರೋದು ನೋಡಿದಿರಿ. ತಮಿಳುನಾಡಿನಲ್ಲಿ ಏನಾಗಿದೆ, ಮತ್ತೆ ಆ ಕ್ರಿಕೆಟ್ ಸ್ಟೇಡಿಯಂ ನಲ್ಲಿ ಏನಾಯ್ತು, ಆ ರೀತಿ ಆಗಬಾರದು. ದಯವಿಟ್ಟು ಕೈ ಮುಗಿತೀನಿ, ತಳ್ಳಾಡಬೇಡಿ. ಯಾರನ್ನು ಸಮಾಧಾನವಾಗಿರಿ, ಒಳ್ಳೆ ಸಭೆ ಆಗಬೇಕು. ಇವತ್ತು ರಾಜ್ಯಕ್ಕೆ ಒಂದು ಸಂದೇಶ ಹಾಸನ ಜಿಲ್ಲೆಯ ಜನ ಕೊಟ್ಟಿದ್ದೀರಿ. ಸಮಾಧಾನವಾಗಿ ಸಭೆ ನಡೆಸ್ಕೊಡಿ, ನಿಮಗೆ ಕೈ ಜೋಡಿಸ್ ಮನವಿ ಮಾಡ್ತೀವಿ. ದಯಮಾಡಿ ಹೋಗ್ಬೇಕು ಹಿಂದಕ್ಕೆ. ವ್ಯವಸ್ಥೆ ಇಲ್ಲ, ಬೇಜಾರು ಮಾಡ್ಕೋಬೇಡಿ. ಹಿಂದ್ಗಡೆ 1 ಗಂಟೆ ಕಷ್ಟ ಆದ್ರೂ ಪರವಾಗಿಲ್ಲ, ನಿಂತ್ಕೋಬೇಕು. ಈಗ 1 ಗಂಟೆ ಕಷ್ಟ ಆದ್ರೂ ಪರವಾಗಿಲ್ಲ, ಪಕ್ಷದ ನೀವು ಕಟ್ಟಾಳುಗಳು ಸಮಾಧಾನವಾಗಿ ನಿಂತ್ಕೊಂಡು ಕುಮಾರಣ್ಣ ದೇವೇಗೌಡರು ಸಾಹೇಬ್ರ
ಸಂದೇಶವನ್ನು ತಗೋಬೇಕು. ಯಾರು ಕೂಡ ಪೊಲೀಸ್ ಅವ್ರಿಗೆ ಯಾವುದೇ ರೀತಿ ಒತ್ತಡ ಮಾಡಬಾರದು. ದಯಮಾಡಿ ಮನವಿ ಮಾಡ್ತಾ ಇದ್ದೀನಿ, ಪ್ಲೀಸ್. ದಯಮಾಡಿ ತಾವೆಲ್ಲರೂ ಕೂಡ ಬಹು ನಿರೀಕ್ಷಿತವಾಗಿ ಕುಮಾರಣ್ಣವರ ದೇವೇಗೌಡವರ ಭಾಷಣವನ್ನ ಕೇಳಕ್ಕಿದ್ದೀರಿ ನಿಜ. ಆದ್ರೆ ನೀವು ಇಲ್ಲಿ ಬಂದಿರ್ತಕ್ಕಂಥವ್ರು 2028ಗೆ ನಾವು ಮುಂದಿನ ದಿನಗಳಲ್ಲಿ ಕುಮಾರಣ್ಣವರ ಈ ರಾಜ್ಯದ ಮುಖ್ಯಮಂತ್ರಿಯಾಗಿ ನೋಡ್ಬೇಕು ಅಂತಕ್ಕಂಥದ್ದನ್ನ ಬಯಕೆ ಇಲ್ವಾ ನಿಮಗೆ? ಎಲ್ಲರೂ ಕೂಡ ಅದು ಇರಬೇಕು ಅಂತಕ್ಕಂಥದ್ದು ಭಾವನೆ ಆಗ್ಬೇಕು. ಮುಂದೆ 2028ಕ್ಕೆ ಕುಮಾರಣ್ಣವರ ನೇತೃತ್ವದಲ್ಲಿ ಇವತ್ತು ನಮ್ಮ ಪಕ್ಷ ಅಧಿಕಾರಕ್ಕೆ ಬರೋದು ಖಚಿತವಾಗಿದೆ. ತಾವು ಸಾವಧಾನದಿಂದ ನಿಂತು ಇವತ್ತು ದೇವೇಗೌಡರವರ ಮಾತನ್ನ ಕೇಳ್ತಕ್ಕಂಥದ್ದಾಗಬೇಕು. ಕುಮಾರಣ್ಣವರು ಕೂಡ ಮಾತಾಡ್ತಾರೆ. ಕೈ ಮುಗಿದು ಕೇಳ್ಕೊತೀವಿ, ಸಮಾಧಾನದಿಂದ ಇರಿ. ಧನ್ಯವಾದ. ಈಗ ನಿಖಿಲ್ ಕುಮಾರಣ್ಣವರು ಹೇಳಮ್ಮ. ಧನ್ಯವಾದಗಳು ಸರ್. ನಿಮ್ಮೆಲ್ಲರ ಪ್ರೀತಿ ಅಭಿಮಾನಕ್ಕೆ ಖಂಡಿತ ನಾವೆಲ್ಲರೂ ಸೋತು ಹೋಗಿದ್ದೇವೆ. ಇದೀಗ ನಿಮ್ಮೆಲ್ಲರ ನೆಚ್ಚಿನ ಯುವ ಸಾಮ್ರಾಟ್ ನಿಖಿಲ್ ಕುಮಾರಸ್ವಾಮಿ ರವರು ನಮ್ಮೆಲ್ಲರನ್ನ ಉದ್ದೇಶಿಸಿ ಮಾತನಾಡಲಿದ್ದಾರೆ. ಬರ್ಲಿ